ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ಕ್ಯಾಪ್ಸಿಕಮ್ ರೈಸ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವೆರಿ ಸಿಂಪಲ್, ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂಥರ ಡಿಫ್ರೆಂಟಾಗಿ ಇರುತ್ತೆ. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಬಾಣಲಿ ಒಳಗೆ ನಾನು ಆಲ್ರೆಡಿ ಒಂದು ಸ್ವಲ್ಪ ಹುರ್ಕೊಳ್ಳೋದಿತ್ತು, ಅದನ್ನು ಹುರ್ಕೊಂಡು ಇಟ್ಕೊಂಡಿದ್ದೆ. ಯಾಕೆ ಈ ರೀತಿ ಐತೆ ಅಂತ ಕೇಳಬೇಡ್ರಿ. ಇದ್ರಾಗ ಏನು ಟೊಮೆಟೊ ಕಾಯಿ ಚಟ್ನಿ ಮಾಡತ್ತಿದ್ದೆ, ಅದಕ್ಕೆ ಅದನ್ನು ಹುರ್ಕೊಂಡು ಇಟ್ಕೊಂಡಿದ್ದೆ. ಆ ಬಾಣಲಿ ಒಳಗೆ ಹೆಂಗೂ ಬಟರ್ ಇತ್ತು, ಸೊ ಅದಕ್ಕೆ ಬಾಣಲಿ ಒಳಗೆ ಹುರ್ಕೊಳತ್ತೀನಿ. ವಾಪಸ್ ಅದರ ಬಾಣಲಿ ಒಳಗೆ ನಾನು ರೈಸ್ ಮಾಡ್ಕೊಳತ್ತೀನಿ. ಫಸ್ಟ್ ನಾ ಇಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ ಅಥವಾ ಬಟರ್ ನೀವೇನಾದರೂ ಹಾಕ್ಕೋಬೋದು. ನಾ ಇಲ್ಲಿ ಬಟರ್ ಹಾಕ್ಕೊಂಡೀನಿ. ಅದಾಗಿಂದ ಒಂದು ಸ್ವಲ್ಪ ಜೀರಿಗೆ, ಆನಿಯನ್ ಹಾಕ್ಕೊಂಡು, ಆನಿಯನ್ ಉದ್ದುದಕ್ಕೆ ಹೆಚ್ಕೊರಿ. ಕ್ಯಾಪ್ಸಿಕಮ್ಮು ಆನಿಯನ್ ಎರಡೂ ಒಂದೇ ರೀತಿನ ಹೆಚ್ಕೊರಿ, ಅಂದರೆ ಬಾಯಾಗ ತಿನ್ನುವಾಗ ಟೇಸ್ಟ್ ಚಲೋ ಬರ್ತೈತಿ. ಇದನ್ನ ಹಾಕ್ಕೊಂಡು ಫಸ್ಟ್ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದಾದಮೇಲೆ ನೀವು ಕ್ಯಾಪ್ಸಿಕಮ್ ಹಾಕ್ಕೊಂಡು ಭಾಳ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಒಳಗೆ ಸಾಫ್ಟ್ ಇರ್ಬೇಕು, ಮೇಲೆ ಕ್ರಂಚಿನೆಸ್ ಇರಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಆದರೂ ಮಿನಿಮಮ್ ನೀವು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾನು ಇಲ್ಲಿ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡಿನಿ, ಹಲ್ದಿ ಹಾಕ್ಕೊಂಡಿನಿ, ಸಾಲ್ಟ್ ಹಾಕ್ಕೊಂಡಿನಿ. ಆಮೇಲೆ ನಿಮ್ಗೆ ಬೇಕಾಗಿದೆ ಯಾವುದಾದ್ರೂ ಒಂದು ಮಸಾಲ ಹಾಕ್ಕೋಬೋದು. ಗರಂ ಮಸಾಲನೂ ಆ್ಯಡ್ ಮಾಡ್ಕೊರಿ, ಟೇಸ್ಟಿಗೆ ಚಲೋ ಇರುತ್ತೆ. ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ನಾನು ಹುಣ್ಸೆಹಣ್ಣು ರಸ ಯೂಸ್ ಮಾಡತ್ತೀನಿ. ಒಂದು ಸ್ವಲ್ಪ ನಿಮಗೆ ಹುಳಿಗೆ ಬೇಕಂದರೆ ಹುಣ್ಸೆಹಣ್ಣು ರಸ ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ರೈಸ್ ಎಲ್ಲ ಆದಮೇಲೆ ಮೇಲೆ ಒಂದು ಸ್ವಲ್ಪ ಲೆಮನ್ ಹಿಂಡ್ಕೊಂಡ್ರೆ ಸಾಕಾಗತ್ತೆ. ಆಮೇಲೆ ಒಂದು ಸ್ವಲ್ಪ ಸ್ವೀಟ್ನೆಸ್ಸಿಗೆ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳತ್ತೀನಿ. ನೀವು ಬೇಕಂದರೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಅದು ನೀರು ಡ್ರೈ ಆಗೋ ತನಕನೂ ಒಂದು ಸ್ವಲ್ಪ ಬಿಡಬೇಕಾಗತ್ತೆ. ನೀರು ಡ್ರೈ ಆದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊರಿ. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ನೀವು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನೀವು ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಆದರೆ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಕ್ಯಾಪ್ಸಿಕಮ್ಮು ಅದಕ್ಕೆ ಫೈಂಡ್ ಔಟ್ ಮಾಡೋಕ್ಕಾಗಂಗಿಲ್ಲ, ಸಿಗಂಗಿಲ್ಲ. ಅದ್ರ ಸಂಬಂಧ ನೀವು ಮೆಣ್ಸಿನ್ಕಾಯಿ ಪೇಸ್ಟರ ಯೂಸ್ ಮಾಡಿರಿ, ಇಲ್ಲಾಂದ್ರೆ ಖಾರದ ಪೌಡ್ರ್ ಯೂಸ್ ಮಾಡ್ಕೋಬೋದು. ಮೊದಲೇ ಮಾಡಿಟ್ಕೊಂಡಿರೋ ರೈಸನ್ನ ನೀವು ಉದುರಾಗಿ ಮಾಡ್ಕೋಬೇಕಾಗತ್ತೆ. ಅಷ್ಟು ಮಾಡಿಕೊಂಡು ಈ ಒಗ್ಗರಣೆಗೆ ಹಾಕ್ಕೊಂಡು ಕಲಸಿದ್ರೆ ವೆರಿ ಟೇಸ್ಟಿ. ಆಮೇಲೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ಕ್ಯಾಪ್ಸಿಕಮ್ ಕೆಲವೊಂದು ಮಕ್ಕಳು ತಿನ್ನಂಗಿಲ್ಲ, ಬಟ್ ಈ ರೀತಿ ನೀವು ಕ್ರಂಚಿ ಫ್ರೈ ಏನು ಮಾಡ್ತಿರಲ್ಲ, ಇದರಿಂದ ಮಕ್ಕಳು ತಿಂತಾರೆ, ಏನೂ ಒಲ್ಲೆ ಅನ್ನಂಗಿಲ್ಲ. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತೀರಿ, ಪ್ಲೀಸ್ ಲೈಕ್ ಮಾಡ್ಕೊಂಡು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು. ಇನ್ನೂ ಇದೇ ರೀತಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಿಶಸ್ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ, ಅದನ್ನು ತೋರಿಸ್ತೀನಿ. ಲಾಸ್ಟಿಗೆ ಕೊತ್ತಂಬರಿ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ. ಕೊತ್ತಂಬರಿ ಆದರೂ ಹಾಕ್ರಿ, ಇಲ್ಲ ಅಂದ್ರೆ ಕಸೂರಿ ಮೇಥಿ ಅಂತಿರುತ್ತೆ, ಅದನ್ನು ಹಾಕ್ಬೋದು. ಆ ಟೇಸ್ಟು ಫ್ಲೇವರ್ ಎರಡೂ ಚಲೋ ಬರ್ತೈತಿ. ಇಲ್ಲ ಅಂದರೆ ನೀವು ಪುದೀನ ಪೌಡರ್, ನಾನು ಪುದೀನ ಪೌಡ್ರ್ ಹಾಕಿದ್ದೀಗ ಅಷ್ಟು ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ನೋಡಿರಿ, ನನ್ನ ಪ್ಲೇಟ್ ರೆಡಿ ಐತಿ. ನಿನ್ನೆ ಹಾಕಿರೋ ಬದ್ನಿಕಾಯಿ ಎಣ್ಗಾಯಿ ಪಲ್ಯನೂ ನಾನು ಆಲ್ರೆಡಿ ವಿಡಿಯೋ ಒಳಗೆ ಶೇರ್ ಮಾಡೀನಿ. ನೀವು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊರಿ. ನಾಳೆ ಇನ್ನೂ ಹೊಸ ವಿಡಿಯೋಸ್ ಜೊತೆ ನಿಮ್ಮ ಜೊತೆ ನಾನು ಸಿಗ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ಕೋತಿರ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.